ಕೆಎಂಎಫ್ನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ 10ಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಲಾಗಿದೆ. ಒಂದೊಂದು ಹುದ್ದೆಗೆ 10 ಲಕ್ಷವನ್ನ ಪಡೆದು ವಂಚಿಸಿದ್ದಾನೆ ಆಸಾಮಿ. 10ಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿದ್ದಾನೆ ಆರೋಪಿ ಕೃಷ್ಣನ್. ಕೆಎಂಎಫ್ ಅಧಿಕಾರಿ ಅಂತ ಹೇಳ್ಕೊಂಡಿದ್ದ, ಪೇಪರ್ನಲ್ಲಿ ಕೆಎಂಎಫ್ ಜಾಹೀರಾತು ಕೊಟ್ಟಿದ್ದು ನಾನೇ ಅಂತ ಆಮಿಷವನ್ನ ತೋರಿಸಿ 10 ಲಕ್ಷ ಕೊಟ್ರೆ ಕೆಲಸ ಕೊಡಿಸ್ತೀವಿ ಅಂತ ವಂಚನೆ ಮಾಡಿದ್ದಾನೆ. ಐಡಿ ಕಾರ್ಡ್ ಅನ್ನ ತೋರಿಸಿದ್ದಾನೆ. ಪರಿಚಯ ಮಾಡಿಕೊಂಡಿದ್ದಂತ ಲಕ್ಷ್ಮಣ್ ಕೆಎಂಎಫ್ ಹೆಸರಿನ ಇಮೇಲ್ OTP ಅನ್ನ ತೋರಿಸಿ ಅಲ್ಲಿದ್ದಂತವರಿಗೆ ನಂಬಿಸಿದ್ದ. ಕೃಷ್ಣನನ್ನ ನಂಬಿ ಕುಟುಂಬದವರು ಸ್ನೇಹಿತರ ಬಳಿ ಹಣವನ್ನ ಹಾಕಿಸಿದ್ರಂತೆ. ಹಣ ಪಡೆದು ಎಸ್ಕೇಪ್ ಆಗಿದ್ದಾನೆ ಈಗ ಆರೋಪಿ ಕೃಷ್ಣನ್. ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ಕೊಡೋದಕ್ಕೆ ಹೋದ್ರೆ ದೂರನ್ನ ದಾಖಲಿಸಿಲ್ಲ ಪೊಲೀಸರು. ಈ ಹಿನ್ನೆಲೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಟ್ಟು ಮನವಿ ಮಾಡಿದ್ದಾರೆ. ನಾನು ಕೆಎಂಎಫ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, KS ಅಧಿಕಾರಿ, ಜಾಹೀರಾತನ್ನ ಕೊಟ್ಟಿದ್ದು ನಾನೇ, ನೀವೇನಾದ್ರೂ ದುಡ್ಡು ಕೊಟ್ರೆ ನಿಮ್ಗೇನೆ ಕೆಲಸ ಮಾಡಿಸ್ತೀನಿ ಅಂತ ಉದ್ಯೋಗ ಆಕಾಂಕ್ಷಿಗಳಿಗೆ ವಂಚಿಸಿದ್ದಾನೆ. ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳಿಗೆ 10 ಲಕ್ಷ ಕೊಟ್ರೆ ಕೆಲಸ ಕೊಡಿಸ್ತೀನಿ ಅಂತ 10 ಲಕ್ಷವನ್ನ ಪೀಕಿದ್ದಾನೆ. ಅದಾದ ಬಳಿಕ ಇಮೇಲ್ ಐಡಿಯನ್ನ ಕಳಿಸಿದ್ದಾನೆ, OTP ಅನ್ನ ಕಳಿಸಿದ್ದಾನೆ ನಂಬಿಸೋದಕ್ಕೋಸ್ಕರ. ನಂಬಿದಂತಹ ಉದ್ಯೋಗ ಆಕಾಂಕ್ಷಿಗಳು 10 ಲಕ್ಷವನ್ನ ಕೊಟ್ಟು ಕೆಲಸ ಬರುತ್ತೆ ಅಂತ ನಂಬ್ಕೊಂಡಿದ್ದಾರೆ. ಅದಾದ ಬಳಿಕ ಇನ್ನೂ 15 ಲಕ್ಷ ಕೊಡಿ, ಆವಾಗ ನಿಮಗೆ ಕಾಯಂ ಆಗುತ್ತೆ ಅಂತ ಹೇಳಿದ್ದಾನೆ. ಆಗ ಅನುಮಾನ ಬಂದು ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆರೋಪಿ ಕೃಷ್ಣನ್ ಪರಾರಿಯಾಗಿದ್ದಾನೆ. ಒಂದ್ ಕಡೆ ಮಲ್ಲೇಶ್ವರಂ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿಕೊಂಡಿಲ್ಲ. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ಕಮಿಷನರ್ಗೆ ದೂರನ್ನ ಕೊಟ್ಟು ಮನವಿ ಮಾಡಿಕೊಂಡಿದ್ದಾರೆ ದೂರುದಾರರು. ಕೃಷ್ಣನ್ ಅಂತ ಒಬ್ಬರು ಪರಿಚಯ ಆಗ್ತಾರೆ ಗೋಪಿ ಅವರಿಂದ. ಅವ್ರು ನಾನು ಈ ಥರ KMF ಅಲ್ಲಿ KS ಆಫೀಸರು ಡೈರೆಕ್ಟರ್ ಇದ್ದೀನಿ ಅಂತ ಪರಿಚಯ ಆಗಿ ಅವ್ರ ಮುಖಾಂತರ ಅದು ಕೆಲಸಕ್ಕೆ ಕೊಡಿಸ್ತೀವಿ ಅಂತೇಳಿ ಹೇಳ್ತಾರೆ. ನಾನು ಅದನ್ನ ನಮ್ಮ ಫ್ಯಾಮಿಲಿ ಮುಂದೆ ಹೇಳಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳ್ತೀನಿ. ಆಯಿತು ಅಂತೇಳಿ ಒಪ್ಕೊಂಡು ಒಬ್ಬೊಬ್ಬರು 10 ಲಕ್ಷ ಕೊಡ್ತಾರೆ 5 ಜನದ್ದು. ಒಟ್ಟು ಟೋಟಲ್ 10 ಜನ ಇದ್ದಾರೆ ಅಲ್ಲಿ, ನಮ್ಮದು 5 ಜನ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸು. ಈ ಥರ ಆಗಿದೆ. ಅಪಾಯಿಂಟ್ಮೆಂಟ್ ಆರ್ಡರ್ ತೋರಿಸ್ಬಿಟ್ಟು ತಿರ್ಗಾ 15 ಲಕ್ಷ ಬೇಡಿಕೆ ಇಡ್ತಾರೆ. ಯಾಕಂದರೆ ಹೈಯರ್ ಆಫೀಸರ್ಸು ಕೇಳ್ತಾ ಇದ್ದಾರೆ ತಿರ್ಗಾ ಗೌರ್ಮೆಂಟ್ ಚೇಂಜ್ ಆಗಿದೆ ಅಂತ. ನಮಗೆ ಕ್ಯಾಪಬಿಲಿಟಿ ಇಲ್ಲ, ನಮಗೆ ಅದು ಆಗಲ್ಲ ಅಂತ ಹೇಳಿದ ಮೇಲೆ ಅದು ಹೋಗ್ತಾರೆ ಅವರು. ಸುಮ್ಮನೆ ಹೋಗಿ ಆಮೇಲೆ ಅಪಾಯಿಂಟ್ಮೆಂಟ್ ಆರ್ಡ್ರನ್ನೂ ತೋರಿಸ್ತಾರೆ ಒಂದು. ಸರ್ ಬಿಲೀವ್ನೆಸ್ ಸರ್, ಅವರು ಆರ್ಡ್ರೂ ತೋರಿಸ್ತಾರೆ, ಹಳೇದು ಆರ್ಡ್ರೂ ತೋರಿಸ್ತಾರೆ. ಆಮೇಲೆ ನಮ್ಮದು ತೋರಿಸ್ತಾರೆ, ಈಗ ಆಗಿದೆ ನಿಮ್ಮದು ಲಿಸ್ಟಲ್ಲಿದೆ, ನೀವು ಇನ್ನೂ 15 ಲಕ್ಷ ಟೋಟಲ್ 25 ಲಕ್ಷ ಕೊಟ್ಟರೆ ಆಗುತ್ತೆ ಅಂತ ಹೇಳ್ತಾರೆ. ಕಂಪ್ಲೇಂಟು ನಾವು 29ನೇ ತಾರೀಕಿಂದ ಬರ್ತಾಯಿದ್ದೀವಿ ಸರ್ ಇಲ್ಲಿ. ಅವರು ಏನು ಇದು ಮಾಡ್ತಾಯಿಲ್ಲ, ಎಂಟರ್ಟೈನ್ ಇವತ್ತು ಬನ್ನಿ ನಾಳೆ ಬನ್ನಿ ಅಂತೇಳಿ ಇವಾಗ ತಳ್ತಾನೆ ಇದ್ದಾರೆ. ನಿನ್ನೆ ಹೇಳಿದ್ರು ಬಂದರು, ತಿರ್ಗಾ ಇವತ್ತು ಅದನ್ನ ಚೇಂಜ್ ಮಾಡಿ ಕೊಡಿ ಅಂದರು. ಅದು ಎಲ್ಲ ಚೇಂಜ್ ಮಾಡಿನೂ ಕೊಟ್ವಿ, ಅದನ್ನು ಅವ್ರು ತೊಗೊಳ್ತಾ ಇಲ್ಲ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಸರ್. ಕಮಿಷನರ್ಗೆ ಅವ್ರಿಗೆ ನೀವು ಹೇಳಿ ಇದು ಮಾಡಿ ಅಷ್ಟೇ. ಸರ್, KMF ಜಾಬ್ ಹೆಸರಿಗೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆಲಸ ಕೊಡ್ತೀವಿ ಅಂತ ಹೇಳಿ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ನಮ್ಮ ಇಡೀ ಕರ್ನಾಟಕದಲ್ಲಿ. ಒಬ್ಬರು KS ಆಫೀಸರ್ ಅಂತ ಹೇಳಿ ಕೃಷ್ಣನ್ ಅಂತ ಅವ್ರ ಹೆಸರು, ಇಲ್ಲಿ ಮಲ್ಲೇಶ್ವರಮಲ್ಲಿ ಬಂದು ಭೇಟಿ ಮಾಡ್ತಾರೆ ನಮ್ಮ ಕಂಪ್ಲೇಂಟ್ ಅವ್ರಿಗೆ ಭೇಟಿ ಮಾಡಿಸಿ, ನಾನು KS ಆಫೀಸರ್ ಆಗಿದ್ದೀನಿ, KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ನಲ್ಲಿ ನಾನು ಒಬ್ಬ ಡೈರೆಕ್ಟರ್ ಆಗಿದ್ದೀನಿ, ನಾನು ಎಲ್ಲ ಜಾಬ್ಸ್ ಕೊಡ್ತೀನಿ, ನಿಮಗೆಲ್ಲ ಯಾರ್ಯಾರು ಬೇಕು ಜಾಬ್ ಕೆಲಸ ಕೊಡ್ತೀನಿ ಅಂತೇಳಿ ಅಮೌಂಟ್ ಕೊಟ್ಟಾದ್ಮೇಲೆ ಅವರು ಒಂದು ಅಪಾಯಿಂಟ್ಮೆಂಟ್ ಲೆಟ್ರ್ ಇಶ್ಯೂ ಮಾಡ್ತಾರೆ. ಗೌರ್ಮೆಂಟ್ ಸೀಲ್ ಆಗಿ KMF ಇಂದ ಒಂದು ಅಪಾಯಿಂಟ್ಮೆಂಟ್ ಇಶ್ಯೂ ಮಾಡ್ತಾರೆ, ಈ ಥರ ನೀವು ಅಪಾಯಿಂಟ್ ಆಗಿದ್ದೀರಾ ಅಂತ. ಅದಾದಮೇಲೆ ನೆಕ್ಸ್ಟ್ ಜಾಯ್ನಿಂಗ್ ಡೇಟ್ ಇಮೇಲ್ಸ್ ಕಳಿಸ್ತಾರೆ, ಅದೆಲ್ಲ ಬೋಗಸ್ಸು. ಆಮೇಲೆ ನೋಡಿದ್ರೆ ಎಲ್ಲ ಎಂಥ ಜಾಬ್ ಇಲ್ಲ, ಏನಿಲ್ಲ, ಸುಮ್ಮನೆ ಆಮೇಲೆ ಫೋನು ರಿಸೀವ್ ಮಾಡಲ್ಲ. ಅದೇ ರೀತಿಯಾಗಿ ನಾವು ಬಂದು ಒಂದು ಕಂಪ್ಲೇಂಟು ಕೊಟ್ಟಿದ್ದೀವಿ ಮಲ್ಲೇಶ್ವರಂ ಠಾಣೆಯಲ್ಲಿ. ಮತ್ತು ಫಸ್ಟ್ ನಾವು ಕಂಪ್ಲೇಂಟ್ ಕೊಟ್ಟಿರೋದು DGP ಮತ್ತು ಕಮಿಷನರ್ ಸಾಹೇಬರು, ಹಾನರಬಲ್ ಲೋಕಾಯುಕ್ತ ಎಲ್ಲ ಕೊಟ್ಟಿದ್ದೀವಿ. ಮಲ್ಲೇಶ್ವರಂ PS ಆಯಿತು ನಾವು ತೊಗೋತೀವಿ ಅಂತ. ಆವಾಗ ನ್ಯೂ ಇಯರ್ ಬರ್ತಾ ಇದೆ, ನೀವು 2ನೇ ತಾರೀಕು ಬನ್ನಿ ತೊಗೋತೀವಿ ಅಂತ ಇನ್ಸ್ಪೆಕ್ಟರ್ ಜಗದೀಶ್ ಅವರು ನಮಗೆ ಹೇಳ್ತಾರೆ. ಆಯಿತು ಅಂತ 2ನೇ ತಾರೀಕು ನಾವು ಬರ್ತೀವಿ. 2ನೇ ತಾರೀಕು ಏನು ಮಾಡಲ್ಲ, ಆಯ್ತು ನಾಳೆ ಬರ್ತೀವಿ ಅಂತ. ಇದೇ ರೀತಿ ಡೈಲಿ 6 ದಿವಸದಿಂದ ಬರ್ತಾ ಇದೆ ಸರ್. ಕಂಪ್ಲೇಂಟ್ ಇಲ್ಲಿ ಮಲ್ಲೇಶ್ವರಂ ಸ್ಟೇಷನ್ಲಿ ತೊಗೋತಾ ಇಲ್ಲ. ಈ ಏನಕ್ಕೆ ಕಾರಣ ಅಂತೂ ಇನ್ಸ್ಪೆಕ್ಟರ್ಗೆ ಗೊತ್ತು, ಯಾಕೆ ತೊಗೋತಾ ಇಲ್ಲ ಅಂತ. ಎಲ್ಲ ಪ್ರತಿಯೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.